ನಸುಕಿನ ಜಾವ ಸುರಿದಂತ ಮಳೆಗೆ ಬೆಂಗಳೂರಿಗರು ಹೈರಾಣಾಗಿದ್ದಾರೆ. ವರ್ಷಧಾರೆಯಿಂದಾಗಿ ಉಂಟಾದಂತಹ ಟ್ರಾಫಿಕ್ ಜಾಮ್ಗೆ ಬಸ್ ಉಳಿದಿದ್ದಾರೆ. ಅತ್ತ ದಾಸನಪುರ ಎಪಿಎಂಸಿ ಮಾರುಕಟ್ಟೆಗೆ ನುಗ್ಗಿದಂತ ನೀರು ರೈತರು ತಂದಿದಂತ ಸೊಪ್ಪು ತರಕಾರಿಗೆ ಹಾನಿಯುಂಟು ಮಾಡಿದೆ. ಮಳೆಯಿಂದ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸವಾರರ ಪರದಾಟ. ಬೆಳ್ಳಂಬೆಳಗ್ಗೆ ಸುರಿದ ಮಳೆಗೆ ಬೆಂಗಳೂರಿನ ಜನತೆ ಅಕ್ಷರಶಃ ಪತರುಗುಟ್ಟಿ ಹೋಗಿದ್ರು. ಟ್ರಾಫಿಕ್ ಜಾಮ್ನಿಂದ ಕೆಲಸ ಕಾರ್ಯಗಳಿಗೆ ಹೋಗಬೇಕಿದ್ದ ವಾಹನ ಸವಾರರಂತೂ ಪರದಾಡಿದ್ರು. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ನೀರು ನಿಂತಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೊಸೂರು ರಸ್ತೆಯಲ್ಲಿ 1 ಕಿಲೋಮೀಟರ್ ಸಂಚಾರ ದಟ್ಟಣೆ ಉಂಟಾಗಿತ್ತು. ಭಾರಿ ಟ್ರಾಫಿಕ್ ಜಾಮ್ನಿಂದ ಪ್ರಯಾಣಿಕರು ಪರದಾಡಿದ್ರು. ಕೇವಲ ಹೊಸೂರು ರಸ್ತೆ ಅಲ್ಲದೆ ನಗರದ 7 ಪ್ರಮುಖ ರಸ್ತೆಯಲ್ಲಿ ವಾಹನ ಸಂಚಾರ ಮಂದಗತಿಯಲ್ಲಿ ಸಾಗಿತ್ತು. ನಾಗವಾರ ಜಂಕ್ಷನ್ ಹಾಗೂ ಹೆಬ್ಬಾಳದ 2 ಮಾರ್ಗಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೆಬ್ಬಾಳ ಫ್ಲೈಓವರ್, ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ, ಮಾರತ್ಹಳ್ಳಿ, ಕಾರ್ತಿಕ್ ನಗರ ಮತ್ತು ಕಲ್ಯಾಣ ನಗರ ರಸ್ತೆಯ ಪುಟ್ಟೇನಹಳ್ಳಿ, ವರ್ತೂರು ಕೋಡಿ ಹಾಗೂ ಬೆಳ್ಳಂದೂರಿನ ಸಕ್ರ ಆಸ್ಪತ್ರೆ ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ವಾಹನ ಸಂಚಾರ ನಿಧಾನಗತಿಯಲ್ಲಿ ಸಾಗಿತ್ತು. ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ, ಬೇಸ್ಮೆಂಟ್ ಸಂಪೂರ್ಣ ಜಲಮಯ. ನಸುಕಿನ ಜಾವ ಸುರಿದ ಮಳೆಯಿಂದಾಗಿ ಮಾರತಹಳ್ಳಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ ಎದುರಾಗಿದೆ. ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಇದೇ ವೇಳೆ ಅಪಾರ್ಟ್ಮೆಂಟ್ನ ಗೋಡೆ ಕುಸಿದು ಕೂದಲೆಳೆ ಅಂತರದಲ್ಲಿ ಮನೆ ಮಂದಿ ಪಾರಾಗಿದ್ದಾರೆ. ಅತ್ತ ಜಕ್ಕೂರಿನಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಭಾರಿ ವರ್ಷಧಾರೆಯಿಂದಾಗಿ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣ ಮುಳುಗಡೆಯಾಗಿದೆ. ಎಪಿಎಂಸಿ ಮಾರುಕಟ್ಟೆಗೆ ನುಗ್ಗಿದ ನೀರು, ರೈತರು ತಂದ ಸೊಪ್ಪು ತರಕಾರಿಗೆ ಹಾನಿ. ಬೆಂಗಳೂರು ಹೊರವಲಯದಲ್ಲಿರುವಂತಹ ದಾಸನಾಪುರ ಎಪಿಎಂಸಿ ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿದೆ. ಮಾರ್ಕೆಟ್ ಜಲಾವೃತಗೊಂಡಿದ್ದರಿಂದ ಸೊಪ್ಪು ತರಕಾರಿಗೆ ಹಾನಿಯಾಗಿದೆ. ಇದರಿಂದ ವ್ಯಾಪಾರ ವಹಿವಾಟು ನಡೆಸಲಾಗದೆ ರೈತರು ಕಂಗಾಲಾಗಿದ್ದಾರೆ. ದೇವನಹಳ್ಳಿಯಲ್ಲಿ ಜಿಟಿ ಮಳೆಯಿಂದಾಗಿ ಶಾಲಾ ಕಾಲೇಜು ಕೆಲಸ ಕಾರ್ಯಗಳಿಗೆ ಹೋಗಲು ಜನ ಪರದಾಡಿದ್ರು. ಮುಂಜಾನೆ 5 ಗಂಟೆಯಿಂದ ಶುರುವಾದಂತಹ ಮಳೆ ಜನರ ದೈನಂದಿನ ಕೆಲಸಗಳಿಗೆ ಅಡ್ಡಿ ಉಂಟು ಮಾಡಿತು. ಬ್ಯೂರೋ ರಿಪೋರ್ಟ್, TV9.